ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕರಿಗೆ ಬಿಗ್ ರಿಲೀಫ್. ಶಾಸಕನ ಜಾಮೀನು ರದ್ದು ಕೋರಿದ್ದ ಸರ್ಕಾರಕ್ಕೆ ಮುಖಭಂಗ. ಜಸ್ಟಿಸ್ ನಾಗಪ್ರಸನ್ನ ಅವರು ಆ ಕೇಸ್ ಬಗ್ಗೆ ಹೇಳಿದ್ದೇನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸ್ನೇಹಿತರೆ, ಬಿಕ್ಲು ಶಿವ ಕೊಲೆ ಪ್ರಕರಣ ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಬಿಜೆಪಿ ಶಾಸಕ ಭೈರ್ತಿ ಬಸವರಾಜ್ ಅವರಿಗೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಬಹಳ ಸಂಕಷ್ಟ ಕೂಡ ಎದುರಾಗಿತ್ತು. ಆದರೆ ಈಗ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವಂತಹದ್ದು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಆರ್ ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ಭೈರ್ತಿ ಬಸವರಾಜ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ವಿಚಾರಣಾ ದಿನ ನ್ಯಾಯಾಲಯ ಮಂಜೂರು ಮಾಡಿದ್ದ ಜಾಮೀನನ್ನ ರದ್ದುಪಡಿಸಲು ಕರ್ನಾಟಕ ಸರ್ಕಾರ ಹೈಕೋರ್ಟ್ಗೆ ಸೋಮವಾರ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಈ ಒಂದು ಜಾಮೀನನ್ನ ರದ್ದುಪಡಿಸಲು ಕರ್ನಾಟಕ ಹೈಕೋರ್ಟು ನಿರಾಕರಣೆ ಮಾಡಿರುವಂತಹದ್ದು. ಕೆಳ ನ್ಯಾಯಾಲಯದ ಆದೇಶವನ್ನ ಎತ್ತಿ ಹಿಡಿದಿರುವ ಹೈಕೋರ್ಟ್ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ಹೊರಡಿಸಿರುವಂತಹದ್ದು. ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವಂತಹ ಶಾಸಕ ಭೈರ್ತಿ ಬಸವರಾಜ್ ಅವರಿಗೆ ವಿಚಾರಣಾ ದಿನ ನ್ಯಾಯಾಲಯವು ಮುಂಚಿತವಾಗಿ ಜಾಮೀನು ನೀಡಿತ್ತು. ಆದರೆ ಈ ಜಾಮೀನು ಮಂಜೂರಾತಿಯನ್ನ ಪ್ರಶ್ನಿಸಿ ಹಾಗೂ ಅದನ್ನ ರದ್ದುಗೊಳಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಈ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಸರ್ಕಾರದ ಮನವಿಯನ್ನ ವಜಾಗೊಳಿಸಿ ಜಾಮೀನು ಆದೇಶವನ್ನ ಎತ್ತಿಹಿಡಿದಿರುವಂತಹದ್ದು. ಇದೇ ವರ್ಷ ಮಾರ್ಚ್ 12ರಂದು ಭೈರ್ತಿ ಬಸವರಾಜ್ ಅವರಿಗೆ 42ನೇ ಎಸಿಜಿಎಂ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿತ್ತು. ಜೊತೆಗೆ ಕೊಲೆ ಪ್ರಕರಣದಲ್ಲಿ ಭೈರ್ತಿ ಬಸವರಾಜ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಗ ಅವರಿಗೆ ಕೈದಿ ನಂಬರ್ 1864/2026 ಈ ಒಂದು ಕೈದಿ ನಂಬರ್ ಅನ್ನು ಕೂಡ ಕೊಡಲಾಗಿತ್ತು. ಈ ಹಿಂದೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶಿಸಿದ್ದಾಗ ಜೈಲು ಅಧಿಕಾರಿಗಳು ಭೈರ್ತಿ ಬಸವರಾಜ್ ಅವರಿಗೆ ವಿಚಾರಣಾ ದಿನ ಕೈದಿ ನಂಬರ್ ನೀಡಿದರು. ಅಂದ್ರೆ 1864/2026 ಈ ಒಂದು ಕೈದಿ ನಂಬರ್ ಅನ್ನು ಕೂಡ ಕೊಡಲಾಗಿತ್ತು. ಇದು ಬಿಜೆಪಿ ಬಸವರಾಜ್ ಅಂದ್ರೆ ಭೈರ್ತಿ ಬಸವರಾಜ್ ಅವರ ಕೈದಿ ನಂಬರ್ ಕೂಡ ಆಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ಅವರನ್ನ ಇರಿಸಲಾಗಿತ್ತು. ಕೊಲೆ ಕೇಸ್ನಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಂತಹ ಭೈರ್ತಿ ಬಸವರಾಜ್ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಂತಹ ಸಂದರ್ಭದಲ್ಲಿ ಜೈಲಿನ ಒಳಗಡೆ ಕಾಲಿಡುತ್ತಿದ್ದಂತೆ ಭೈರ್ತಿ ಬಸವರಾಜ್ ಅವರು ಕಣ್ಣೀರನ್ನು ಕೂಡ ಹಾಕಿದ್ರು. ಜೊತೆಗೆ ಮೊಬೈಲ್ ಬಳಕೆ ಮಾಡಿದರೆ ಪೊಲೀಸರು ಸುಳಿವು ಪತ್ತೆ ಹಚ್ಚಬಹುದೆಂಬ ಅನುಮಾನದಿಂದ ಮೊಬೈಲ್ಗಳನ್ನ ಮನೆಯಲ್ಲೇ ಬಿಟ್ಟು ಗುಜರಾತ್ನ ಅಹಮದಾಬಾದ್ಗೆ ಭೈರ್ತಿ ಬಸವರಾಜ್ ಪ್ರಕರಣದ ಆರಂಭದಲ್ಲಿ ಪರಾರಿಯಾಗಿದ್ರು. ಸಿಐಡಿ ಅಧಿಕಾರಿಗಳು ಮೊಬೈಲ್ಗಳನ್ನು ಜಪ್ತಿ ಮಾಡಿದ್ರು. ಜೊತೆಗೆ ಭೈರ್ತಿ ಬಸವರಾಜ್ ಅವರನ್ನು ಕೂಡ ಅರೆಸ್ಟ್ ಮಾಡಿದ್ರು. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೋಸ್ಕರ ಈಗ ಒಂದು ಕೊಲೆ ನಡೆದಿತ್ತು ಅನ್ನೋದನ್ನು ನೋಡಿದರೆ 2025 ಜೂನ್ 15ರಂದು ಭೂ ವ್ಯಾಜ್ಯ ಸಂಬಂಧ ಈ ಒಂದು ಕೊಲೆ ನಡೆದಿತ್ತು. ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಬಿಕ್ಲು ಶಿವ ಕೊಲೆ ಪ್ರಕರಣ ನಡೆದಿತ್ತು. ಈ ಕೃತ್ಯದಲ್ಲಿ ರೌಡಿ ಜಗ್ಗಾ ಅಲಿಯಾಸ್ ಜಗ್ಗಾ, ವಕೀಲ ಅಜಿತ್ ಸೇರಿದಂತೆ ಒಟ್ಟು 20 ಮಂದಿ ಆರೋಪಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ಕೂಡ ಒಂದು ಭೈರ್ತಿ ಬಸವರಾಜ್ ಅವರಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂಥದ್ದು. ಇಲ್ಲಿ ಭೈರ್ತಿ ಬಸವರಾಜ್ ಅವರ ಪ್ರಕರಣದಲ್ಲಿ ಜಾಮೀನನ್ನು ರದ್ದು ಕೋರಿ ಅಥವಾ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಹೈಕೋರ್ಟ್ಗೆ ಮೆಟ್ಟಿಲೇರಿತು. ಅಂದ್ರೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತು. ಅದೇ ವಿನಯ್ ಕುಲಕರ್ಣಿ ಕೇಸಲ್ಲಿ ಯಾಕೆ ಈ ರೀತಿಯಾಗಿ ಮಾಡಲಿಲ್ಲ? ಇನ್ನು ವೀರೇಂದ್ರ ಪಪ್ಪಿ ಅವರ ಕೇಸಲ್ಲಿ ಯಾಕೆ ಸರ್ಕಾರ ಈ ರೀತಿಯಾಗಿ ಮಾಡಲಿಲ್ಲ? ಅಂದ್ರೆ ವೀರೇಂದ್ರ ಪಪ್ಪಿ ಅವರ ಕೇಸಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೋದಾಗಿತ್ತು, ಅಥವಾ ವಿನಯ್ ಕುಲಕರ್ಣಿ ಅವರ ಕೇಸಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೇಕಾಯ್ತು. ಅವರ ಜಾಮೀನನ್ನು ಕೂಡ ಕ್ಯಾನ್ಸಲ್ ಮಾಡುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡಬೇಕಾಯಿತು. ಆದ್ರೆ ಅದನ್ನ ಬಿಟ್ಟು ಕೇವಲ ದರ್ಶನ್ ಅವರ ಪ್ರಕರಣ ಅಥವಾ ಭೈರ್ತಿ ಬಸವರಾಜ್ ಅವರ ಪ್ರಕರಣದಲ್ಲಿ ಮಾತ್ರ ಮೇಲ್ಮನವಿಯನ್ನ ಸಲ್ಲಿಸಿರೋದು ಎಲ್ಲೋ ಒಂದ್ ಕಡೆ ಸರ್ಕಾರದ ನಡೆಯನ್ನು ಕೂಡ ಪ್ರಶ್ನೆ ಮಾಡುವಂತೆ ಆಗ್ತಾ ಇರುವಂತದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.